ಸಾವ್ತೀರಾ. ಅಲ್ಲ ಕಡೆ ಶಿವಕ್ಕ, ಅಲ್ಲ ಚಿಂತಂಗೆ ಅಡಿಕೆ ಸಸಿ ತೆಂಗಿನ ಸಸಿ ಎಲ್ಲ ನೆಟ್ಟಿದ್ರೆ ಯಾರೋ ನನ್ ಸಾವ್ತಿ, ಯಾರೋ ನನ್ ಗಂಡ್ ನೆಡ್ತಿ ಬಂದ್ಬಿಟ್ಟು ಆಡೋ ಕುರಿಯ ದನವೆಲ್ಲ ಬೊಟ್ಟಿ ಮೇಯಿಸ್ಕೊಂಡು ಹೋಗವಳಲ್ಲ, ನನ್ ಗಂಡ್ ನೆಡ್ತೀರಾ, ನನ್ ಮಗನ ಹೇಳ್ತೀರಾ, ನನ್ ಸಾವ್ತೀರಾ. ನನ್ ಅಡಿಕೆ ಸಸಿ, ನನ್ ತಂಗಿ ಸಸಿ ಎಲ್ಲ ಹೋದಂಗೆ ನಿನ್ ಮಕ್ಳು ತಿನ್ನ, ನಿನ್ ಗಂಡ ತಿನ್ನ, ನಿಮ್ ತಿನ್ನ, ಸಾವ್ತೀರಾ. ಅಲ್ಲ ಕಡೆ ಶಿವಕ್ಕ, ಹೊಟ್ಟೆ ಉರಿತದಲ್ಲೇ ಬೇಯಿಸ್ಕೊಂಡಿರೋದ ನೋಡಿದ್ರಿ ನನ್ ಗಂಡ ಒಂದ್ ದಿವಸ ಬಿಡ್ಲಿಲ್ಲ, ನನ್ ಮಕ್ಳು ಒಂದ್ ದಿವಸ ಬಿಡ್ಲಿಲ್ಲ. ಇನ್ನ ಸಾವ್ತಿರೋ, ಯಾರೋ ಗಂಡ ಹೇಳ್ತಿರೋ, ಯಾರೋ ಹೊಟ್ಟೆ ಬಿಟ್ಟಿರೋ ಬಂದು ತೋರ್ಸ್ಕೊಂಡು ಹೋಗೋರಲ್ಲೋ. ಅಡಿಕೆ ಸಸಿ ಮೇಯ್ಸದ, ತೆಂಗಿ ಸಸಿ ಮೇಯ್ಸದ, ನನ್ ಕಲ್ಲೆ ತಿನ್ನ, ನನ್ನ ಮಾಸ್ ತಿನ್ನ, ಸಾವತಿ ಮಗಳೇ. ಅಲ್ಲ ಕಡೆ ಶಿವಕ್ಕ, ಅವ್ರು ಏನಾದ್ರು ನನ್ ಸಾವ್ತಿರೋ ಈ ಕಡೆಗೆ ಇನ್ನೊಂದ್ಸಲ ಬಂದ್ರೆ ನನಗೊಂಚೂರು ಹೇಳು, ಅವ್ರ ಮನೆ ತಕ್ಕೆ ಹೋಗಿ ಮಾಡ್ಕೊಟ್ಟನು. ಅಲ್ಲ ನಿಮ್ಮ ಅವ್ವನ್ ಋಣ ಏನಾದ್ರು ತಿಂದಿದ್ವಾ ಅಥವಾ ನಿಮ್ಮ ಅಪ್ಪನ ಋಣ ಏನಾದ್ರು ತಿಂದಿದ್ವಾ? ಅಲ್ಲ ಅಷ್ಟಾರ ಉಗುಂದ ನಿಮ್ ಮನೆ ಒಳಗಾರ ಇನ್ನು ನಮ್ ಬಗ್ಗೆ ಮಾತಾಡೋದ್ ಬಿಟ್ಟಿದ್ವಿ ನೀವು. ನಿಮ್ಗೆ ಏನೋ ಬಂದಿರೋ ನಿಮ್ ಮನೆ ಹಾಕ್ಬಿಟ್ಟು ಹೋಗೋರ? ಅಲ್ಲ ನಾನು ನಮ್ಮ ಮನೆಯವರು ಅಂತಂದ್ರೆ ನಿಮ್ಗೆ ಮೆಣಸಿಕಾಯಿ ಇಟ್ಟಂಗ ಆಗತ್ತೆ. ಅಲ್ಲ ನಿಮ್ಮ ಅವ್ವನ್ ಋಣ ಏನಾದ್ರು ತಿಂದಿದ್ವಾ ಅಥವಾ ನಿಮ್ಮ ಅಪ್ಪನ ಋಣ ಏನಾದ್ರು ತಿಂದಿದ್ವಾ? ನಮ್ ಬಗ್ಗೆ ಯಾಕೆ ಮಾತಾಡಿವಿ? ಏನು ಒಬ್ರು ಏನಾರ ಒಂಚೂರು ಮುಂದುವರಿತವ್ರೆ ಅಂತಂದ್ರೆ ಸಹಿಸ್ಕೊಳಕ್ ಆಗಲ್ಲ ನಿಮ್ಗೆ. ನಿಮ್ ಮನೆ ಹಾಳಾಗಾರ ನೀವಂತೂ ಉದ್ದಾರ ಆಯ್ತಾ ಇಲ್ಲ, ಉದ್ದಾರ ಆಗಾರ ಉದ್ದಾರ ಆಗಕ್ ಬಿಟ್ರು ನಿಮ್ ಹಾಕ್ಬಿಟ್ಟು ಹೋಗೋರ ಹೋಗಿ. ಆಳ್ ಬರ್ತೀವಕ್ಕೆ ಯಾವಾಗಲೂ ನಮ್ದೇ ಚಿಂತೆ. ಅವ್ನ್ ಹಂಗ್ ಮಾಡದಂತೆ, ಇವ್ನ್ ಹಿಂಗ್ ಮಾಡದಂತೆ, ಹಂಗಾಯ್ತಂತೆ ಹಿಂಗಾಯ್ತಂತೆ, ನಿಮ್ ಮನೆ ಹಾಕ್ಬಿಟ್ಟು ಹೋಗೋರ. ಅಲ್ಲ ಊರವ್ರಿಗೆಲ್ಲ ಕೆಟ್ಟದಲ್ಲಿ ಅಂತ ಬಯಸಿದಿರಲ್ಲ, ನಿಮ್ಗೆ ಒಳ್ಳೇದಾದದೆ. ಆ ದೇವ್ರು ನಿಮ್ಮನ್ ಬಿಟ್ಟನೆ ಕಿತ್ಕೊಳ್ಳೋದು ಅರ್ಥಮ್ಮ. ನಿಮ್ ಮನೆ ಒಳಗಾರ ನಿಮ್ಗೆ ಎಷ್ಟು ಹೋಗುದ್ರು ಅಷ್ಟೇ ಕನ ಹೋಗಿ ಎತ್ತಾಗಿ. ಅವ್ರ ಮನೆ ಯಾಕೆ ಕುಟ್ಟೋಲಿ, ಇವ್ರ ಮನೆ ಯಾಕೆ ಕುಟ್ಟೋಲಿ ಅನ್ಬಿಟ್ಟು ದೇವ್ರಲ್ಲಿ ಬೇಡ್ಕತ್ತಾ ಇರ್ತಿದಿರಲ್ಲ. ಅಬ್ಬಬ್ಬಬ್ಬಬ್ಬ ಪುಣ್ಯಾತ್ ಕಿತ್ತಿರೋ, ತಾಯ್ದಿರೋ, ಮಹಾ ತಾಯ್ದಿರೋ, ಇನ್ನೂ ಬದುಕಿದಿರ ನೀವು? ಪುಣ್ಯಾತಮ್ರು ನೀವು ಬದುಕಿದಿರಿ, ಪರವಾಗಿಲ್ಲ. ಇನ್ನುವೇ ಅವ್ರ ಮನೆ ಯಾಕೆ ಕುಟ್ಟೋಲಿ, ಇವ್ರ ಮನೆ ಯಾಕೆ ಕುಟ್ಟೋಲಿ ಅನ್ಬಿಟ್ಟು ದೇವ್ರಲ್ಲಿ ಬೇಡ್ಕತ್ತಾ ಇರ್ತಿದಿರಲ್ಲ. ನಿಮ್ ಮನೆ ಎಲ್ಲ ಚೆನ್ನಾಗಿದ್ದಾವೆ. ಅಲ್ಲ ಒಂದ್ ತಿಳ್ಕೊಳ್ಳಿ, ನೀವು ದೇವ್ರಿಗೆ ಕಡ್ಡಿ ಕರ್ಪೂರ ಹಚ್ಚಂಗೆ ನಾವು ಕಡ್ಡಿ ಕರ್ಪೂರ ಹಚ್ಚಲ್ವೇ? ನಾವು ಕೈ ಮುಗಿಯಲ್ವೇ? ಅವ್ರ ಕಣ್ಣು ಮುಂದಿದಾಗ ಅಣ್ಣ ಅಕ್ಕ ಅಂತ ಅನ್ನೋದು ಅವ್ರ ಒಂಚೂರು ಕಣ್ಣು ಮರೆ ಆಯ್ತಾ ಇದ್ದಂಗೆ ಅವ್ರ ಮನೆ ಹಾಳಾಗೋರು ಯಾವಾಗ ತಿರೋದವ್ರು ಅನ್ನೋದು. ಅಲ್ಲ ದೇವ್ರಿಗೇನು ಒಳ್ಳೇದು ಕೆಟ್ಟದು ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ದೇವ್ರು ನೀವು ಮಾಡೋ ತಪ್ಪುಗಳನ್ನ ಮರೆ ಮಾಚ್ಬಿಟ್ಟು ಬೇರೆಯವ್ರು ಮಾಡೋ ತಪ್ಪುಗಳನ್ನ ಹೈಲೈಟ್ ಮಾಡ್ಬಿಟ್ಟು ಕೊಂದಾಕ್ಬಿಡ್ತಾನೆ ಅನ್ಕೊಂಡಿದ್ದೀರಾ? ದೇವ್ರು ನೋಡಗಂಟ ನೋಡ್ತಾನೆ, ನೀವು ಅತಿಯಾಗಿ ಬೇರೆಯವ್ರಿಗೆ ಕೆಟ್ಟದ ಬಯಸ್ತಾ ಇದ್ರೆ ಮೊದಲು ನಿಮ್ಮನ್ನ ಕಿತ್ಕೊಂಡ್ಬಿಡ್ತಾನೆ. ಯಾಕೆ ಬೇಕು, ಯಾಕೆ ಬೇಕು ಕಂಡೋರ್ ಮನೆ ವಿಚಾರ? ಅದಕ್ಕ ನಿಮ್ ಮನೆ ಒಳಗಾರ ಕಂಡೋರ್ ಮಕ್ಳ ಬಗ್ಗೆ ಮಾತಾಡ್ತಿದ್ದೀರಲ್ಲ, ನಿಮ್ಮನೆ ಮಕ್ಳೆಲ್ಲ ಸರಿದ್ ಬಿಟ್ಟಿದಾರೆ. ಅಲ್ಲ ನಿಮ್ಮನೆ ತೂತ್ಗಳೇ 180, ಬೇರೆಯವ್ರ ಮನೆ 18 ತೂತ್ ಬಗ್ಗೆ ಮಾತಾಡಕ್ ಹೋಗ್ತಿರಲ್ಲ. ಮನೆ ನಿಮ್ಗೆ ನಿಮ್ ಮಕ್ಳುಗಳು ಮಾತ್ರ ಸಜ್ಜಂದ್ರು, ನಾವು ದುರ್ಜಂದ್ರು. ಅಲ್ಲ ಹೇಳೋದ್ ಹೇಳ್ತಿದಿರಿ, ನಿಜಕ್ಕೆ ಒಂಚೂರು ಹತ್ರ ಆಗಾಗ ಹೇಳಿ. ಕುರಿ ಸುಳ್ಗೊಳ್ಳಿ ಯಾಕೆ ಹೇಳಿರಿ ನಿಮ್ ಮನೆ ಒಳಗಾರ? ಮಾತು 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 ಮನೆ ಕೆಡಿಸ್ತಂತೆ, ತೂತು ಒಲೆ ಕೆಡಿಸ್ತಂತೆ. ಮತ್ತು ನಿಮ್ ಮನೆ ತೂತ ಮುಚ್ಕೊಳ್ಳಿ. ನಿಮ್ ಮನೇಲಿ ಮಾಡ್ದಾಗ ಮಾತ್ರ ಸಿಹಿ ಬಾತಾಗಿರ್ತದೆ, ಕಂಡೋರ್ ಮನೇಲಿ ಮಾಡ್ದಾಗ ಖಾರ ಬಾತಾದದೆ. ಅಲ್ಲ ಮುಂದಂತೂ ಗೊತ್ತೈತಲ್ಲ, ಕಂಡೋರ್ ಮನೆ ಮಕ್ಳು ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಅದೇನ್ ಸಿಕ್ಕದು? ಅಲ್ಲ ಕಡೆ ಸುಜಕ್ಕ, ಅವಳ ಮಗಳು ಇವನ್ ಜೊತೆ ಓಡೋಗ್ಬಿಟ್ಲಂತೆ ಕಡೆ. ಅವಳ ಮಗ ಕೆಲಸ ಬಿಟ್ಬಿಟ್ಟು ಮನೇಲಿದ್ದಾನಂತೆ. ಅಲ್ಲ ನಿಮ್ ಮಗಳು ಓಡೋದಾಗ ಬೇರೆಯವ್ರು ಮಾತಾಡಲ್ವೇ? ನಿಮ್ಮನೆ ಮಗ ಕೆಲಸ ಬಿಟ್ಬಿಟ್ಟು ಮನೆ ಕುತ್ಕೊಂಡಾಗ ಬೇರೆಯವ್ರು ಮಾತಾಡಲ್ವೇ? ನಿಮ್ ಜೊತೆಗೆ ಅಲ್ಲ ಕಂಡೋರ್ ಮನೆ ಬಗ್ಗೆ ಮಾತಾಡೋರ್ ಮನಸ್ಥಿತಿ ಹೆಂಗಿರ್ತದೆ ಅಂತಂದ್ರೆ, ಅವ್ರ ಮನೆ ಮಕ್ಳು ಉದ್ದಾರ ಆಗ್ಲಿಲ್ಲ ಪರವಾಗಿಲ್ಲ, ಬೇರೆಯವ್ರ ಮಕ್ಳು ಮಾತ್ರ ಉದ್ದಾರ ಆಗ್ಬಾರ್ದು. ಅಲ್ಲ ಒಂದ್ ತಿಳ್ಕೊಂಬಿಡಿ, ದೇವ್ರೇನ್ ಕಣ್ ಮುಚ್ಕೊಂಡ್ ಕುತ್ಕೊಂಡಿಲ್ಲ, ನೀವ್ ಆಡ್ದಂಗ್ ಆಡ್ತಾ ಇರೋದೆಲ್ಲ ನೋಡ್ತಾ ಇರ್ತಾನೆ. ಒಂದಲ್ಲ ಒಂದ್ ದಿವಸ ಹಗ್ಗ ಹಾಕೊಂಡು ಹೇಳ್ಕತಾನೆ. ಅವಾಗ ಬೇರೆಯವ್ರೆಲ್ಲ ನಿಮ್ ಬಗ್ಗೆ ಮಾತಾಡ್ತಾರೆ. ಅಯ್ಯೋ ಎಲ್ಲಾರ ಬಗ್ಗೆನೂ ಮಾತಾಡ್ತಿದ್ಲು ಕಣೆ, ಊರವ್ರ ವಿಚಾರ ಎಲ್ಲ ಬಂತಂತ ಹೇಳ್ತಿದ್ಲು ಕಣೆ, ಇವತ್ತು ದೇವ್ರ ಹತ್ರ ಕೊಟ್ಟೋಗ್ಬಿಟ್ಲು ಕಣೆ ಯವ್ವೋ ಅಂತ. ಅಲ್ಲ ಯಾಕೆ ಬೇಕು, ಯಾಕೆ ಬೇಕು ಕಂಡೋರ್ ಮನೆ ವಿಚಾರ? ಹಿಂಗೆ ಮಾಡಿ ನಮ್ಮ ಮನೆ ಕೋಳಿ ಎಲ್ಲ ತಿನ್ಕೊಂಡ್ರ ಮನೆ ಹಾಳಾಗೋರು. ಅಲ್ಲ ಕಣ ಅವ್ವ ಅಪ್ಪ ಆಟ ಆಡ್ಕೊಂಡಿರ್ಲಿ ಅಂತ ಒಂದ್ ಯಾಟೆನವೇ ಒಂದ್ ಮುಂಜಾನೆ ಸಾಕಿದ್ದೆ. ಯಾಟೆ ಇಲ್ಲಿ ಯಾಟೆ ಹುಂಜಾದೆಲ್ಲೋಯ್ತೋ ಕಾಣಲ್ಲ. ಅಲ್ಲ ಕಣ ಕಟ್ಟೆ ತವೋ ತಾಡ್ತವೋ ಏನಾರ ಮೇಗಿ ಹೋದಾಗ ಕಾಡ್ ಗೊತ್ತಿ ಹಿಡ್ಕೊಂಡು ಊರ್ ಗೊತ್ತಿ ಹಿಡ್ಕೊಂಡು ಅಲ್ವಾ? ಯಾರ ನನ್ ಮಗನೇ ಇಟ್ರು, ಯಾರ ಸಾವ್ತಿ ಹಿಡ್ಕೊಂಡಿದಾರೆ ಏನೋ ಗೊತ್ತೈತಲ್ವಲ್ಲ. ಸಾಕ ನಾವು ಊರ್ ಗೊತ್ತಿನ ಕಾಡ್ ಗೊತ್ತಿನ ತಿನ್ಕೊಂಡು ಹೋದ್ರಂತ ಹಾಳಾಗ್ ಹೋಲಿ. ಯಾರ ನನ್ ಮಗನ ಇದ್ರೆ ಏನೋ ಸಾವ್ತಿ ಏನಾರ ಹಿಡ್ಕೊಂಡು ಮುರ್ಕಿ ಹಿಡ್ಕೊಂಡಿದ್ರೆ ಕೋಳಿ ಏನಿಲ್ಲ ನಿಮ್ಗೆ? ಅಲ್ಲ ಕಣೋ ತಿಂದಂಗ್ ಸಾಕಿದ್ನಲ್ಲ ನನ್ನ ಕೋಳಿಯೋ, ಅದು ಇದು ಹಾಳು ಮುಳು ಕಡ್ಡಿ ಕಸ ಹಾಕಿ ಸಾಕಿದ್ನಲ್ಲ ನನ್ನ ಕೋಳಿಯೋ. ನಾವ್ ತಿಂದು ಬಾಡಲ್ಲಿ ಮೂಡೆ ಗಿಳಿ ಹಾಕ್ತಿದ್ನಲ್ಲ ನನ್ನ ಕೋಳಿಗೆ. ನನ್ನ ಕೋಳಿ ಕಾಲ್ ಮುರಿದೋದಾಗ ಕುಣ್ಕೊಂಡ್ ವೈದ್ಯ ಇರುವಾಗ ನಂಬುದಾರಿ ಡಾಕ್ಟರ್ ಹತ್ರ ಹೋಗಿ ಕಾಲ್ ಕಟ್ಕೊಂಡ್ ಬಂದೋಲು. ಅಯ್ಯೋ ನಮ್ಮವ್ವ ನಂದು ಒಂದೇ ಗಂಡು ಮಗ ಅಂದ್ಬಿಟ್ಟು ನನಗೆ ಮುರ್ಕೊಡೋಣ ಅಂತಿದ್ಲಲ್ಲೋ. ಮುಂಜಾನ ಯಾರೋ ತಿನ್ಕೊಂಡು ಹೊಂಟೋಗ್ಬಿಟ್ರು ನಿಮ್ಮನೆ ಹಾಳಾಗೋರು, ನಿಮ್ ಮಕ್ಳು ತಿನ್ನೋರು. ಹಿಂಗೆ ಮಾಡಿ ನಮ್ಮನೆ ಕೋಳಿ ಎಲ್ಲ ತಿನ್ಕೊಂಡ್ರ ನಿಮ್ ಮನೆ ಹಾಳಾಗೋರು. ನಿಮಗೇನಾದ್ರೂ ಗೊತ್ತೇ ನನ್ ಕೋಳಿ ತಿಂದವ್ರು ಯಾರು ಅಂತ? ನಿಮ್ಮ ಅಜ್ಜಿ ತಿನ್ನ. ಅಯ್ಯೋ ನನ್ ತಾಯೇ, ನನ್ ಕೋಳಿ ಅದ್ಯಾರು ಮುರ್ಕೊಂಡು ಹೋದ್ರು? ರಾತ್ರಿಯಿಂದ ಕಾಣಿಸ್ತಲ್ವ ನನ್ ಕೋಳಿಯೋ? ಅದ್ಯಾರು ಮುರ್ಕೊಂಡ್ರ ಏನೋ? ಕಾಡ್ಗೊತ್ತಿನೇ ಹೊತ್ಕೊಂಡು ಹೋಯ್ತು, ಊರ್ಗೊತ್ತಿನೇ ಹೊತ್ಕೊಂಡು ಹೋಯ್ತು. ಅದ್ಯಾರ ನನ್ ಮಗನ ಇಟ್ಕೊಂಡ್ರು? ಅಯ್ಯೋ ಅದ್ವಾಗದ್ ಕೋಳಿಯೋ, ಅದ್ಯಾರು ಮುರ್ಕೊಂಡ್ರು ಏನೋ? ನಿಮ್ ಕೈ ಬಿದ್ದೋಗೋ, ನಿಮ್ ಕಾಲ್ ಬಿದ್ದೋಗೋ, ನಿಮ್ ಹೊಟ್ಟು ಬಿದ್ದೋಗೋ. ನಿಮ್ ತಿನ್ನ, ನಿಮ್ ಮಕ್ಳು ತಿನ್ನ, ನಿಮ್ ಗಂಡ ತಿನ್ನ,
ನಿಮ್ಮ ಹೆಂಡತಿ ತಿನ್ನ, ನಿಮ್ಮ ಅವ್ವ ತಿನ್ನ, ನಿಮ್ಮ ಅಜ್ಜಿ ತಿನ್ನ. ಮೂರೊತ್ತುವೆ ಹಿಂದ್ಗಡೆ ಕಾಣ್ತದಲ್ಲ ಕಪ್ಪು ಗದೆ ಕರ್ಕೊಂಡ್ಬಂದು ಈ ಮನೆಗೆ ಮದ್ವೆ ಆಗ್ಬೋದು ತವಿಂದ ಕಲ್ಲಾಯದೇ ಆಯ್ತು ನನ್ನ ಬಾಳು. ಅಲ್ಲ ಕಾನು, ಈ ದ್ವಾರ ಎಲ್ಲ ನಂದೇ ಇತ್ತು, ಈ ದ್ವಾರ ಎಲ್ಲ ನಂದೇ ಇತ್ತು. ನನ್ನ ಗಂಡ ಅವಳ್ಯಾರ್ಗೋ ಅದನ್ನ ಬರ್ಕೊಟ್ಟ, ಇವಳಿಗೆ ಯಾರಿಗೋ ಇದನ್ನ ಬರ್ಕೊಟ್ಟ. ಕೊನೆಗೆ ಕಟ್ಕೊಂಡ್ ನನಗೆ ಕಲ್ಲಾಯ ಬಿಟ್ಟಾಕಂದ್ರೆ ನಮ್ಮಪ್ಪ ನನ್ನ ಮದ್ವೆ ಮಾಡ್ಕೊಡುವಾಗ ಈ ಮನೆಗೆ ಈ ದ್ವಾರ ಎಲ್ಲ ನಿಂದೆಯ, ಈ ದ್ವಾರ ಎಲ್ಲ ನಿಂದೆಯ. ಆಮೇಲೆ ಗೊತ್ತಾಯ್ತು ನನಗೆ ಕೊನೆ ಉಳ್ದಿದ್ದು ಈ ಕಲ್ಗದ್ದೆ ಮಾತ್ರ ಅಂತ. ಯಾ ಮಗ, ನನ್ ಕತೆ ಯಾಕಪ್ಪ ಕೇಳಿ. ಈ ಮನೆಗೆ ಮದ್ವೆ ಆಗಿ ಬಂದು ತವಿಂದ ಒಂದು ಕಲ್ಲಾಯಿ, ಇಲ್ಲ ಅಂತಂದ್ರೆ ಹಾಸ್ಪಿಟ್ಲ್ ಹೋಗಿ ಅಡ್ಮಿಟ್ ಆಗು. ಯಾಕೆ ಅಂತಂದ್ರೆ 12 ಜನ ಮಕ್ಳು ಕದೋ, 1 ಡಜನ್ ಮಕ್ಳು. ಹುಟ್ಟಿದ 12 ಮಕ್ಳಲ್ಲಿ 3 ಐಕ್ಳು ಹುಡ್ತದೆ ಸತ್ತೋಗ್ಬಿಟ್ಟು, 2 ಬೆಳಿತದೆ ಸತ್ತೋಗ್ಬಿಟ್ಟು, ಉಳ್ದೋ 7ಕ್ಕೆ ನಾನು ಅನ್ನ ನೀರ್ ಹಾಕಿ ಎಷ್ಟು ಸಾಕಿದೆ ಅಂತಂದ್ರೆ ಇಷ್ಟುದ್ದ ಇದ್ದಿದ್ದು ಇಷ್ಟುದ್ದ ಮಾಡ್ದು. ನನಗಂತೂ 4 ಬಗ್ಲದ ಗೌರ್ಮೆಂಟ್ ಹಾಸ್ಪಿಟ್ಲ್ಗುವೆ ನಮ್ಮೂರ್ಗುವೆ, 4 ಬಗ್ಲದ ಗೌರ್ಮೆಂಟ್ ಹಾಸ್ಪಿಟ್ಲ್ಗುವೆ ನಮ್ಮೂರ್ಗೆ ಓಡಾಡಿ ಸಾಕಾಗೋಯ್ತು. 3 ಹೊತ್ತುವೆ ಕರ್ಕೊಂಡ್ಬಂದು ಕಳೆಯ ಕೆಳಿಸ್ಬಿಟ್ಟು ಮನೆ ಕರ್ಕೊಂಡು ಹೋಗೋದು ನನ್ನ ಗಂಡು. ಆದ್ರೆ ನನ್ನ ಗಂಡನಿಂದ ಸುಖ ಕಣ್ಣಿಲ್ವೋ ಗೊತ್ತಿಲ್ಲ. ಆದ್ರೆ ನನಗಿರೋಂತ 7 ಮಕ್ಳವಲ್ಲ, ಒಂದೊಂದು ಮುತ್ತು ತಪಸ್ಸು ಮಾಡಿ ಪಡ್ದಿದ್ದೀನಿ ನನ್ನ ಚಿಂತುಗಳ. ಅಯ್ಯೋ ಮಗ, ನಮ್ಮ ಮನೆ ಅಪ್ಪಂದ ಹೋಗ್ರು. ಕಾಡು ಕುರಿಯ ಯಾಕೆ ನೀನು ಬಿಟ್ಟಿದ್ದೆ ಮುಂಡೆ ಅಂತ. ಅಲ್ಲ ಕಾನೆ ಸುಜಕ್ಕ, ಅವತ್ತು ಕೈ ತಪ್ಪುಟ್ಟು ಆಡು ಕುರಿ ನನ್ ಸಾವ್ತಿ ಅವನು ಗುಡ್ಸ್ಕಟ್ಟಿ ಮುಂಡೆ ಗದ್ದೆ ಹೊಲಕ್ ಹೋಗ್ಬಿಟ್ಟು ಏನೋ ತೆಂಗಿನ ಸಸಿ ಅಡಿಕೆ ಸಸಿ ಒಂದ್ ಏನೋ 2 ಬಾಯಿ ಹಾಕ್ಬಿಟ್ಟಿದ್ಕೆ ಬಾಯಿಗೆ ಬಂದಂಗ್ ಬೈದಿಲ್ಲ ಅಂತಲ್ಲ ಶಿವಕ್ಕನ್ ಜೊತೆ. ಅಲ್ಲ ಬೈದ್ಬಿಟ್ಟು ನನ್ನ ಆಡ್ಬಿಟ್ಟು ಬಚಾವಾಗ್ಬಿಟ್ಟವಳೆ ಅನ್ಕೊಂಡ್ಬಿಟ್ಟವಳೆ. ಹಿಂಗೇನಾರ ಬೈದವಳೆ ಅಂತ ನನ್ನ ಗಂಡನ ಗೊತ್ತಾಗಿದ್ದಿದ್ರೆ ಸಿಗಾಕಿರೋನು ಬಾಯಿಗೆ ದಡಿಯ. ಸತ್ವಾಗ್ಲೂ ಹೇಳ್ತೀನಿ, ನಾನೇನು ಬೇಕು ಅಂತ ಹೋಗಿ ಬಿಡ್ಲಿಲ್ಲ ಕನೇಕ. ಏನೋ ಅವತ್ತು ಮದ್ನಾಟ ಮುಂಗುಡಿತವು ಯಾರೋ ತಿರ್ಗಂಚಿ ಮಾಡ್ಸಿದ್ರು, ಏನೋ ಒಂದು 5 ನಿಮಿಷ ಕಟ್ಟಾಕ್ಬಿಟ್ಟು ಹೋಗಮ್ಮ ಅಂತಂದ್ರೆ ಕಿತ್ಕೊಂಡೋಗಿ ಮೇದ್ಬಿಟ್ಟಬೇಕನಕ. ನನ್ ತಪ್ಪೇನಕ, ನನ್ನ ಸಾವ್ತಿ ನನಗ್ ಬೈದವಳಲ್ಲ. ಅಲ್ಲ ಅವಳು ಅಪ್ಳುದೇ ಪಾಠ ಅದೇ ಅನ್ಕೊಂಡವಳೆ. ನಂದು ಈ ತಗ್ಲ ನಮ್ಮ ಗಣ್ಣುವೆ ಮಾಡ್ಗವನೆ. ಅವಳೇನಾರ ನನ್ನ ಸಾವ್ತಿ ಇನ್ನೊಂದ್ ದಿವಸ ಆಡು ಕುರಿ ಕಡೆ ಕಟ್ಕ ಬಂದ್ರೆ ಏನಿಲ್ಲ, ನಮ್ಮ ಸಾವ್ತಿಗೆ ಬಾಯಿಗೆ ಗಂಟ ಓದ್ಬಿಡ್ತೀನಿ. ಅವಳು ಬೈದಿರೋದು ಆಳು ಬಿದ್ದೋಲಿ ಕನೇಕ. ಅದ್ ಯಾವ್ದೋ ಕಬ್ಬಡ್ ರೋಗ ಬರೋದು ಹುಡುಗ ವಿಡಿಯೋ ಮಾಡಬಿಟ್ಟು ಅದೆಂತದೋ ಇಷ್ಟದು ಗ್ರಾಮ ಅದಕ್ಕೆ ಹಾಕಿದನಂತೆ. 2.5 ಲಕ್ಷ ಜನ ನೋಡಿದಾರಂತೆ, 2.5 ಲಕ್ಷ ಜನ. ನನ್ನ ಮಾನವ ಕಳ್ದವ್ರಲ್ಲ ಇಬ್ಬರು ಸೇರ್ಕೊಂಡು ನನ್ನ ಮಗ ಸಿಕ್ಬಿಡ್ಬೇಕು, ಕುಡ್ಲ ತಗೊಂಡ್ ಕೊಚ್ಚು ಬಿಡ್ತೀನಿ. ಅಯ್ಯೋ ಸುಜಕ್ಕ, ನನ್ಗೇನೋ ಅವಳಗ್ ಬೈಯಕ್ ಆಸೆ ಆ ಮುಂಡೆಗೆ. ನೀನ್ ಮಾತ್ರ ಹೇಳಕ್ ಹೋಗ್ಬೇಡ. ಆಮೇಲೆ ಅವಳು ಮನೆಗಿನ ಬಂದ್ಬಿಟ್ಟು ಏನೋ ಶಿವಕ್ಕನ ಜೊತೆ ಹೇಳ್ತಾ ಇಲ್ಲಂತ ಮನೆ ತಗೊಂಡ್ಬಿಡ್ತೀನಿ. ಮನೆ ತಗೊಂಡ್ರೇನಿಲ್ಲ, ನನ್ ಗಂಟ ನನಗೆ ಹೊಡೆದ್ಬಿಡ್ತಾನೆ. ಆಡು ಕುರಿಯ ಯಾಕೆ ನೀನು ಬಿಟ್ಟಿದ್ದೆ ಮುಂಡೆ ಅಂತ. ನಾನು ಅದಕ್ಕೆ ಅವಳ ಮನೆತಕ್ಕೆ ಬರೋದಕ್ಕೆ ಬಿಡಲ್ಲ. ನನ್ ಗಂಡ ನಾನು ಸುಮ್ನೆ ಹೇಳ್ಬಿಟ್ಟೆ ಬೈತಾಳೆ ಅಂತ, ನನಗೆ ಬೈತಾನೆ ನನ್ನ ಗಂಡ. ಆಡು ಕುರಿಯ ಬಿಟ್ಬಿಟ್ಟು ನಮ್ಮ ಗುಡಿತಕ್ಕೆ ಮೂಳೆ ತಿನ್ನಕ್ ಹೋಗಿದ್ದೇನೆ ಮುಂದೆ ಅಂತ. ನಿನ್ ಜೊತೆ ನಾವ್ ಹೇಳ್ಕೊಳಕ್ಕಾಗಲ್ಲ ಕಣ, ಹೋಗೋ. ಅಲ್ಲ ಕಣ ನನ್ನ ಮಗನೇ, ನಾಳಿಕೆ ನಾಟ್ಯ ಮಾಡಿಕೊಂಡು ಊರೂರ ನಿಂತ್ಕೊಂಡಿದ್ಯಾನ. ಬಾರ ಇಲ್ಲಿ ಬೈರಾಕೋ. ಒಂದೊಗ್ಲ ಇದ ಬಡ ಕಡಿಕ ನಿಂತ್ಕೊಂಡದೆ. ಇವನು ಬಿಡಿ ಸಿಗರೇಟ ಸೇರ್ಕೊಂಡ ಕಡಿಗೆ ಹೋಯ್ತಾನಲ್ಲ, ಬಾರ. ನನ್ನ ಮಗನೇ, ನಿನ್ನ ಎತ್ಬಿಟ್ಟು ನನ್ನ ಹೊಟ್ಟೆ ಉರಿಸ್ತಾ ಇದೀನಿ. ಹೆಂಗ್ ಉರಿಸ್ತಾ ಇದೀನಿ ಗೊತ್ತೇನೋ? ನೀನ್ ಹುಟ್ಟದಾಗಿ ಪೈರು ಹುಟ್ಟವೆ, ಅಲ್ಲೊಂದು ಇಲ್ಲೊಂದು. ನನ್ ಮಗನ್ ಬೈಕಂದು ಅವನಿಗೆ ಗಾಳಿ ಬೇರೆ ಸಿಗಾಕೊಂಡ್ಬಿಡ್ತು. ನನ್ ಮಗನ ಐತೆ ಹೋಗು. ನೀನ್ ಹಿಂಗೆ ಏನಾರ ಆಡ್ತಾ ಇದ್ರೆ ಏನಿಲ್ಲ, ಗದ್ದೆ ಮೊಲ ಎಲ್ಲ ಮಾರ್ಬಿಡ್ತೀನಿ. ಅಯ್ಯೋ ನನ್ ಮಗನೇ, ಹೋಗು ಕಡ್ದೆ ಎತ್ತಾಗಾರ ಹೋಗು. ನಿನ್ ಜೊತೆ ನಾವ್ ಹೇಳ್ಕೊಳಕ್ಕಾಗಲ್ಲ ಕಣ, ಹೋಗು. ಮಾರಾಕ್ಬಿಡ್ತೀನಿ ಕಣ, ಹೋಗು. ಪ್ರವೀಣ ಯಾರ ಗದ್ದೆ ತಗೊಳ್ಳೋದಿದ್ರೆ ಬರೋಕಿಲ್ಲಪ್ಪ, ಮಾರ್ಬಿಡ್ತೀನಿ. ಮುಂದದ ತುದಿ ಹೆಂಗ್ ಹಿಡ್ಕೊಂಡು ಚೊರ ಕೂದು ಬಿಡ್ತೀನಿ. ನನ್ನ ಮಗನ ಇದೆ ನಿಂತ್ಕೊಳ್ಳ, ಇದೆ ಯಾವಲ್ಲ ಹುಡ್ಕೋಯ್ತಾರ ಬಡ್ಡಿ ಐತೆ. ಅಲ್ಲ ಕಣ ಬಡಿಯಕ್ಲ, ಅದೆಷ್ಟು ಎಸ್ಕೋದಿದ್ದೀರಾ? ನಮ್ಮಿಲ್ದಾಗ ಎಸ್ಕೋದಿದ್ದೀರಾ? ಬೆಂಗಳೂರಿಗೆ ಹೋಗಿ ಬಂದಿದ್ದೀರಾ? 4
ಹುಟ್ಟದೆ ಕಡ್ದು ಹೊಂಟೈತಿ ಹೋಗಿ ಅತ್ತಗೆ. ಇಲ್ಲ ನಾವ್ ಇದನ್ನೇ ಮಾಡ್ತೀವಿ, ಸರ್ಕಾರದವ್ರು ಏನೋ ಸಪೋರ್ಟ್ ಮಾಡ್ತಾರೆ ಅನ್ನೋದಿತ್ತು ಅಂದ್ರೆ ಮಾಡಿ. ಅಲ್ಲ ಈ ಬಡೇನಿಗೆ ಮೊದ್ಲೇ ಹೇಳ್ಕೊಂಡೆ ಬಾಯ್ ಪಡ್ಕೊಂಡೆ, ಸ್ಕೂಲ್ಗೆ ಹೋಗು ಕಾಲೇಜ್ಗೆ ಹೋಗು ಕುತ್ಕೊಂಡು ಓದ್ಬಿಟ್ಟು ಯಾವ್ದಾರ ಬೆಂಗಳೂರು ಪೇಟೆಯಲ್ಲಿ ಒಂದ್ ಒಳ್ಳೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಆಫೀಸಲ್ಲಿ ಇರು ಅಂತ ಕೇಳಲಿಲ್ಲ. ತುಂಬು ಗೊಬ್ಬರವ ಸುಳಿ ಸುಳಿ ಪುಡುಕ್ ಸುಳಿ ಬಡಿಯನ್ನ ಸುಳಿ ಸುಳಿ ಪುಡುಕ್ ಸುಳಿ. ಅಲ್ಲ ಕನ್ನಡ ಪುಡುಕ್ ಸುಳಿ ಹೊಡಿತೀನಿ, ಆ ಕಡೆ ಹೊಡಿತೀನಿ, ಕಡೆ ಪುಡುಕ್ ಸುಳಿ ಪುಡುಕೆ ಪುಡುಕೆ ಪುಡುಕ್ ಪುಡುಕೆ ಪುಡುಕ್ ಪುಡುಕ್ ಪುಡ್ಕವ ಪುಡಗು. ಇವನೊಬ್ಬ ಸಾವಿಗೆ ಫ್ರೆಂಡ್ ಇವನು. ಅವನ ಜೊತೆ ನನ್ನ ಮಕ್ಕಳು ಓದ ಟೈಮಲ್ಲಿ ಓದಿದ್ರೆ ಇವತ್ತು ಕೊಬ್ಬರ ಸೂರ್ಯ ಪರಿಸ್ಥಿತಿ ಬರ್ತಿದ್ದೆ. ಹುಡುಕ್ ಸೂರ್ಯ ಬರ್ತೀನಿ ಇವಾಗ ಅಲ್ಲ ನಾನೇನು ವ್ಯವಸಾಯ ಮಾಡೋದ ತಪ್ಪು ಅಂತ ಹೇಳ್ತಾ ಇಲ್ಲ. ಈ ಬಡಿ ಮಕ್ಳಿಗೆ ಕಾಲೇಜ್ಗೆ ಹೋಗ್ರಲ್ಲ ಅಂತ ನಾಗಮಂಗಲ ಕಳ್ಸಿದ್ರೆ ವೆಂಕಟೇಶ್ವರ ಥಿಯೇಟರ್ ಕೂತ ಫಿಲಂ ನೋಡೋರು. ವ್ಯವಸಾಯ ಮಾಡೋದ್ ಬಿಟ್ಬಿಟ್ಟು ಅವತ್ತು ಬೇಕಾಗಿಲ್ಲ ವ್ಯವಸಾಯ, ಇವಾಗ ಸ್ಕೂಲ್ ಬಿಟ್ಬಿಟ್ಟವ್ರಲ್ಲ ಕಾಲೇಜಾ, ಇವಾಗ ಬೇಕು ವ್ಯವಸಾಯ ಅವ್ರಿಗೆ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾನು ಚಿಕ್ಕ ವಯಸ್ಸಿಂದ ಕುಡ್ದಿ ಪಡ್ದಿ ಕೃಷಿ ಮಾಡಿ ಸಾಕಾಗಿ ಸರ್ಕಾರದವ್ರು ಕೊಡ್ತಾ ಇರೋ ಬೆಲೆನೂ ನಾವು ರೈತರು ಬೆಳೆದು ಕಷ್ಟ ಪಡ್ತಿದ್ರೆ ಸಾಕು, ನಮ್ಮ ರೈತರು ಬೇರೆ ಕಡೆಗೆ ಹೋಗಿ ದುಡಿದಿ ಅಂತಂದ್ರೆ ಇಲ್ಲ ನಾವ್ ಇದನ್ನೇ ಮಾಡ್ತೀವಿ, ಸರ್ಕಾರದವ್ರು ಏನೋ ಸಪೋರ್ಟ್ ಮಾಡ್ತಾರೆ ಅನ್ನೋದಿತ್ತು ಅಂದ್ರೆ ಮಾಡಿ, ನಮ್ಗೇನು ಬೇಜಾರಿಲ್ಲ. ಅಲ್ಲ ನನಗೇನು ಬೇಜಾರಿಲ್ಲ, ನೀವು ಓದಿ ಹೋಗ್ಲಿ, ನನಗೇನು ಒಟ್ಟೂರಿ ಇಲ್ಲ, ನಾನೇನೋ ಸುಖವಾಗಿ ಬೆಳಿದೆ ಅಂತ ಅನ್ಕೊಂಡೆ. ಇಲ್ಲ ನಾನು ಭೂಮಿನೇ ಉಳ್ತೀನಿ, ಭತ್ತವೇ ಬೆಳಿತೀನಿ, ಕಬ್ಬೆ ಬೆಳಿತೀನಿ, ನಾನು ದೇಶಕ್ಕೆ ಅನ್ನ ಹಾಕ್ತೀನಿ ಅಂತಂದ್ರೆ ಹಾಕಿ, ಏನ್ ಬೇಜಾರಿಲ್ಲ. ತೆಂಗಿನ ಗಿಡಗಳು ನೆಟ್ಟಿದ್ದೀನಿ, ಕಾಯಿ ಕಿತ್ಕೊಳ್ಳಿ, ಒಳ್ಳೆ ವ್ಯವಸಾಯ ಮಾಡಿ, ಜನಕ್ಕೆ ಅನ್ನ ಹಾಕಿ. ಯಾವುದೇ ಕೆಲಸ ಮಾಡಿದ್ರು ತೃಪ್ತಿ ಆಗಂಗ್ ಮಾಡ್ಬೇಕು ಕೆಲ್ಸವ. ರೈತರು ಕೆಲಸ ಅನ್ನೋದು ಒಂಥರ ಸ್ವರ್ಗ. ಅನ್ನ ಕೊಡುವ ತಾತ, ಜೀತ 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 ದೊರೆಗಳು ಬೆಳೆಸಿದ ಊಟ.